ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಕೂಡ ಶರಣಾಗೋದು ಡೌಟು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ನೆಕ್ಸ್ಟ್? ಶರಣಾಗದೇ ಇದ್ರೆ ಅರೆಸ್ಟ್. ಇಂದು ಭೈರತಿ ಬಸವರಾಜ್ ಶರಣಾಗತಿ ಡೌಟ್ ಅಂತಿದ್ದಾರೆ. ಸೋಮವಾರದ ನಂತರವೇ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ ಇದೆ ಅಂತಿದ್ದಾರೆ. ನಾಳೆ ನಾಡಿದ್ದು ಕೋರ್ಟ್ ರಜೆ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಕೋರ್ಟ್ಗೆ ಶರಣಾಗತಿ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಸೋಮವಾರ ಭೈರತಿ ಬಸವರಾಜ್ ಶರಣಾಗತಿ ಆಗುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಸೋಮವಾರದ ನಂತರವೇ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ ಇದೆ. ಅಷ್ಟರೊಳಗೆ ಸಿಐಡಿ ಅವರೇ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಅದನ್ನ ತಳ್ಳಿ ಹಾಕುವ ಆಗಿಲ್ಲ. ಈ ವಿಚಾರದಲ್ಲಿ ಈಗ ಆಗುವಂತ ಬೆಳವಣಿಗೆ, ಭೈರತಿ ಬಸವರಾಜ್ ಶರಣಾಗತಿ ಆಗೋದು ಡೌಟು ಅಂತಿದ್ರೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಂಗೆ ಇದರಲ್ಲಿ ಎರಡು ರೀತಿಯಾದಂಥ ಪ್ರಶ್ನೆಗಳಿದೆ. ಒಂದು, ಕೋರ್ಟಿಗೆ ಶರಣಾಗತಿ ಆದರೆ ಅವ್ರಿಗೆ ಸಿಗುವಂತಹ ಲಾಭ ಏನು? ಎರಡನೆಯದ್ದು, ನಾಳೆ ನಾಡಿದ್ದು ಇದರೊಳಗಡೆಗೆ ಸಿಐಡಿ ಅವರು ಅರೆಸ್ಟ್ ಮಾಡಬಹುದಲ್ವಾ? ಅದರ ಸುಳಿವೇನಾದರೂ ಸಿಐಡಿ ಅವ್ರಿಗೆ ಸಿಕ್ಕಿದೆಯಾ? ಎಲ್ಲಿದ್ದಾರೆ ಏನು ಅನ್ನುವಂಥದ್ದು? ಖಂಡಿತವಾಗಿ ಅರುಣ್, ಯಾಕಂದ್ರೆ ಕಳೆದ 3-4 ದಿನಗಳಿಂದ ಕೂಡ ನಿರಂತರವಾಗಿ ಸಿಐಡಿ ಅಧಿಕಾರಿಗಳು ಕೂಡ ಅವರನ್ನ ಹುಡುಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮುಂಬೈ ಇರ್ಬೋದು, ಜೊತೆಗೆ ಹೈದರಾಬಾದ್, ಚೆನ್ನೈ, ಈ ಎಲ್ಲಾ ಕಡೆನೂ ಕೂಡ ತಲೆಮರೆಸ್ಕೊಳ್ಳುವಂತಹ ಸಾಧ್ಯತೆಗಳಿದ್ದವು. ಜೊತೆಗೆ ಅವರ ಆಪ್ತ ವಲಯಗಳಲ್ಲಿ, ಅಂದ್ರೆ ಭೈರತಿ ಬಸವರಾಜ್ ಅವರು ಆಪ್ತ ವಲಯಗಳ ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಅನ್ನ ಮಾಡುವಂತ ಕೆಲಸಗಳು ನಡೀತಾ ಇದ್ದಾವೆ. ಜೊತೆಗೆ ಆ ಮಾಹಿತಿಗಳನ್ನ ಆಧರಿಸಿ ಅವರನ್ನ ಬಂಧನ ಮಾಡಬೇಕು ಅನ್ನೋ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. ಯಾವಾಗ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆ ಆಯಿತು, ಜಾಮೀನಿನ ಅರ್ಜಿ ವಜಾ ಆಯಿತು, ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆದ ಬಳಿಕ ಮತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಖುದ್ದಾಗಿ ಅಂತೇಳಿ ಯಾವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಸುಪ್ರೀಂ ಕೋರ್ಟ್ ಹೇಳಾದ್ಮೇಲಿಂದ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ನ್ಯಾಯಾಲಯದ ಮುಂದೆ ಶರಣಾಗತರಾಗಬೇಕು, ಶರಣಾಗತರಾಗಿ ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂಥದ್ದು, ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಅದಾದ ಬಳಿಕ ಜಾಮೀನನ್ನು ಪಡ್ಕೊಂಡು ಅದಾದ ಬಳಿಕ ತನಿಖಾಧಿಕಾರಿಗಳ ಮುಂದೆ ತನಿಖೆಯನ್ನು ಎದುರಿಸಬೇಕು ಅನ್ನೋದು ಪ್ಲಾನ್ ಅಲ್ಲಿ ಇರುವಂಥದ್ದು. ಯಾಕೆಂದ್ರೆ ಸಿಐಡಿ ಅಧಿಕಾರಿಗಳ ಮುಂದೆ ಹೋದ್ರೆ ಅವರು ತಕ್ಷಣ ಅವರ ಬಂಧನಕ್ಕೊಳಪಡ್ತಾರೆ. 14 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಅವಕಾಶಗಳಿದ್ದಾವೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅನುಭವಿಸಿ ಅದಾದ ಬಳಿಕ ಜುಡಿಷಿಯಲ್ ಕಸ್ಟಡಿ ಆದ ನಂತರ ಜಾಮೀನನ್ನು ಪಡ್ಕೊಳ್ಳೋ ಬದಲಾಗಿ ಮೊದಲೇ ಜಾಮೀನನ್ನು ಪಡ್ಕೊಂಡು ಅದಾದ ಬಳಿಕ ಪೊಲೀಸ್ನ ವಿಚಾರಣೆಗೆ ಹಾಜರಾಗೋದಕ್ಕೆ, ಅಂದ್ರೆ ಪೊಲೀಸ್ನ ವಿಚಾರಣೆ ಏನಿದೆ ಅದನ್ನ ಎದುರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕು ಅಂತೇಳಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಿರುವಂಥದ್ದು. ಅರುಣ್, ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇವತ್ತು ಸಂಜೆ ಒಳಗಡೆ ಕೋರ್ಟ್ಗೆ ಹಾಜರಾಗ್ತಾರೆ, ಶರಣಾಗತರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಶನಿವಾರ ಮತ್ತು ಭಾನುವಾರ ಕೋರ್ಟ್ನ ರಜಾ ದಿನಗಳಿದ್ದಾವೆ. ಜೊತೆಗೆ ಜಾಮೀನಿನ ಅರ್ಜಿ ಹಾಕಿದ್ರು ಕೂಡ ಸಾಕಷ್ಟು ಹಿನ್ನಡೆ ಆಗಂತ ಸಾಧ್ಯತೆಗಳಿರ್ತವೆ. ಆ 2 ದಿನಗಳ ಕಾಲ ಅರ್ಜಿ ವಿಚಾರಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಸೋಮವಾರ ಶರಣಾಗತರಾಗಬೇಕು, ಮಂಗಳವಾರ ಅಥವಾ ಬುಧವಾರದಲ್ಲಿ ಜಾಮೀನಿನ ಅರ್ಜಿಯನ್ನ ಮತ್ತೆ ವಿಚಾರಣೆಗೆ ತರುವಂಥದ್ದು. ಆ ಸಂದರ್ಭದಲ್ಲಿ ಜಾಮೀನು ಪಡೆದುಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಭೈರತಿ ಬಸವರಾಜ್ ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದಾವೆ. ಅಂದ್ರೆ ಸಿಐಡಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅವ್ರನ್ನ ಬಂಧನಕ್ಕೊಳಪಡಿಸಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋದಂತೂ ಖಂಡಿತ ನಿಜ ಅರುಣ್.